ಯಜಮಾನ್ರೆ, ಸಂಕ್ರಮ್ ಅವ್ರು ಹೇಳಿದ ಮಾತು ಕೇಳಿ ನಿಮಗೆ ಶಾಕ್ ಆಗಿರ್ಬೋದು, ಬೇಜಾರು ಆಗ್ತಿದೆ ಅನ್ಸುತ್ತೆ. ಶಾಕು ಆಯಿತು, ಬೇಜಾರು ಆಯಿತು. ಆದರೆ ಅವಳು ಸತ್ಯ ಹೇಳಿದ್ಲು ಅಂತಲ್ಲ, ದೇವತೆ ಅಂತ ಅಕ್ಕನ ಮೇಲೆ ಎಂತೆಂಥ ಸುಳ್ಳು ಆರೋಪಗಳು ಹೊರಿಸಿದ್ರು. ಯಜಮಾನ್ರೆ, ಶಂಕರಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಇನ್ನೇನು, ಹಾಗಲಕಾಯಿ ಬೇವನಕಾಯಿ ಸಾಕ್ಷಿ ಅಂತ ಇವನು ಹೇಳಿದ ಸುಳ್ಳುನೇ ಅವಳು ಹೇಳೋದು, ಇನ್ನೇನು ಹೇಳಿದ್ಲು? ಅಂದ್ರೆ ನಿನಗಿನ್ನೂ ನಂದಿನಿ ಅಮ್ಮ ಅವ್ರ ಮೇಲೆ ಅನುಮಾನ ಇದೆಯಾ? ಆ ವಿಜಯಾಂಬಿಕಾ ಹೇಳಿದ್ದನ್ನೇ ಅಷ್ಟೊಂದು ನಂಬ್ತಾ ಇದೆಯಾ? ಶ್ರಾವಣಿ ಅಮ್ಮವರು ನಿನ್ನ ಮಗಳು ಅಂತ ನಿನಗೆ ಅನ್ನಿಸ್ತಾನೆ ಇಲ್ವಾ? ಖಂಡಿತ ಇಲ್ಲ. ಯಾಕೆಂದ್ರೆ ಅದು ಸತ್ಯನೇ ಅಲ್ಲ. ವೀರು, ಸತ್ಯ ಬೆಂಕಿ ಇದ್ದ ಹಾಗೆ, ಅದನ್ನ ತುಂಬಾ ಕಾಲ ಮುಚ್ಚಿಡೋದಕ್ಕಾಗೋದಿಲ್ಲ. ಯಾವತ್ತಿದ್ರೂ ಸುಳ್ಳಿನ ಪರದೆನ ಸುಟ್ಟು ಹೊರಗೆ ಬಂದೇ ಬರುತ್ತೆ. ಸ್ಟಾಪ್ ಇಟ್. ನಿನ್ನನ್ನ ನೀನು ಒಳ್ಳೆಯವನು ಅಂತ ಸಾಬೀತು ಪಡಿಸ್ಕೊಳ್ಳೋದಕ್ಕೆ ಅಕ್ಕನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸ್ಬೇಡ. ಈ ಸುಳ್ಳು ಸತ್ಯ ಅನ್ನೋ ಕಣ್ಣ ಮುಚ್ಚಾಲೆ ಆಟದಲ್ಲಿ ಬರೀ ಮಾತುಗಳನ್ನು ನಂಬುವಷ್ಟು ದಡ್ಡ ಅಲ್ಲ ನಾನು. ಸುಳ್ಳು ಯಾವುದು, ನಿಜ ಯಾವುದು ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿ ನಂಬ್ತೀನಿ ನಾನು. ಸಾಕ್ಷಿನಾ? ಯಾವ ಸಾಕ್ಷಿ ಯಜಮಾನ್ರೆ? ಇದೇ ಸುಬ್ಬು. ಎಲ್ಲ ಗೊತ್ತಾದ್ಮೇಲೆ ಇನ್ನು ನಿನ್ನಿಂದ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಶ್ರಾವಣಿ ನನ್ನ ಮಗಳಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಅದೇ DNA ರಿಪೋರ್ಟ್. DNA ರಿಪೋರ್ಟಾ? ಹೌದು ಪದ್ಮನಾಭ ಅವರೇ, ನಾನು ನಂದಿನಿನ ಪ್ರೀತಿಸಿ ಮದುವೆ ಆದವನು. ನನ್ನ ಪ್ರಾಣಕ್ಕಿಂತನೂ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೆ. ಅವ್ರಿವ್ರ ಮಾತು ನಂಬ್ಕೊಂಡು ಅದನ್ನ ಕೇಳಿಸ್ಕೊಂಡು ನಂದಿನಿನ ದೂರ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ರ. ಆ DNA ರಿಪೋರ್ಟ್ ಬಂದ್ಮೇಲೆ ನಂದಿನಿ ಪ್ರೀತಿನೇ ಸುಳ್ಳು ಅನ್ನೋದು ನನಗೆ ಗೊತ್ತಾಯ್ತು. ಸಾಧ್ಯ ಇಲ್ಲ, ಹೀಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲೂ ಏನೋ ಒಂದು ಪಿತೂರಿ ನಡೆದಿದೆ. ನೋಡ್ವಿರು, ನೀನು DNA ಟೆಸ್ಟ್ ಮಾಡಿಸಿರೋದಾಗ್ಲಿ, ಆ DNA ಟೆಸ್ಟ್ ಮಾಡಿಸಿದ ಡಾಕ್ಟ್ರು ಯಾರು ಅನ್ನೋದಾಗ್ಲಿ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಸಲ ಆ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡೋಣ. ಆಗ ನಮಗೆ ಸತ್ಯ ಏನು ಅಂತ ಗೊತ್ತಾದ್ರೂ ಗೊತ್ತಾಗ್ಬೋದು.